ಸರ್ ನನ್ನ ಹೆಸರು ಬಂದು ನಂಜುಂಡ ಅಂದ್ಬಿಟ್ಟು ನಮ್ಮೂರು ಬಂದು ಕೊಳೆಗಾಲ ತಾಲೂಕು ಕಾಮಗೆರೆ. ನಾನು ಬಂದು ಸರ್ ಬೆಂಗಳೂರಿಗೆ ಬಂದು ಒಂದು 37 ವರ್ಷ ಆಯಿತು. ಆದರೆ ಏನೋ ಜೀವನ ಹಿಂಗೆ ಇಲ್ಲೇ ಬಂದು ಮದುವೆ ಎಲ್ಲ ಆಗಿದ್ದು ಹಿಂಗೆ ಗಾಡಿ ತಳ್ಕೊಂಡು ಒಂದು 20-15 ವರ್ಷ ಎಳ್ನೀರು ವ್ಯಾಪಾರ ಮಾಡಿದೆ. ತಿರ್ಗಾ ಬಂದು ಹಂಗೆ ಒಂದು 20 ವರ್ಷ ಆಯ್ತು ಈರುಳ್ಳಿ ವ್ಯಾಪಾರ ಮಾಡ್ಕೊಂಡು 2 ಮಕ್ಕಳು, ಒಬ್ಬ ಮಗಳು ಒಬ್ಬ ಮಗನು. ಏನೋ ಅಲ್ಪ ಸ್ವಲ್ಪ ಎಜುಕೇಷನ್ ಕೊಡಿಸಿದ್ದೀವಿ. ಏನೋ ಜೀವನ ಹಿಂಗೆ ನಡ್ಕೊಂಡು ಹೋಗ್ತಾಯಿದೆ ಸರ್. ಭಾಳ ಕಷ್ಟ ಸರ್. ಇವಾಗ ಏನು ಮಾಡೋಣ, ನಾವು ಬಂದುಬಿಟ್ಟಿದ್ದೀವಿ. ಊರಲ್ಲೂ ಏನೂ ಇಲ್ಲ, ಒಂದಷ್ಟಾಗಲಿ ಮನೆ ಇದೆ ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ನಮ್ಮ ತಂದೆ ತಾಯಿ ಎಲ್ಲ ಆವಾಗಲೇ ತೀರೋಗ್ಬಿಟ್ರು ಚಿಕ್ಕಂದಲ್ಲೇ. ನಾವು ಹೆಂಗೆ 3 ಜನ ಅಣ್ಣ ತಂದಿರು. ನಮ್ಮ ತಮ್ಮ ಒಬ್ಬ ಅಣ್ಣ ಒಬ್ಬ ಇಲ್ಲೇ ಇದ್ದಾರೆ. ಅವರು ಹಿಂಗೆ ಕೂಲಿ ನಾಲಿ ಮಾಡ್ಕೊಂಡು ಅವರೇ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾವ್ರೆ. ಅವ್ರಿಗೂ ಒಬ್ಬ ಮಗಳು ಹಿಂಗೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಸರ್. ಏನು ಭಾಳ ಕಷ್ಟ ಇದೆ ಸರ್ ಇವಾಗ ಜೀವನ ಅಂದರೆ. ಏನು ಮಾಡೋಣ, ನಮಗೂ ವಿದ್ಯಾಭ್ಯಾಸ ಇಲ್ಲ, ಊರಲ್ಲೂ ಏನೂ ಇಲ್ಲ. ಒಂದಷ್ಟಾಗಲಿ ಮನೆ ಇದೆ, ಅದು ಬಿಟ್ಟರೆ ಜಮೀನು ಏನೂ ಇಲ್ಲ. ಇನ್ನಲ್ಲಿ ಬೇರೆ ಹೋಗಿ ಏನು ಮಾಡೋಣ ಅಂದ್ಬಿಟ್ಟು ಹಿಂಗೆ ಕಾಲ ಕಳ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಇಲ್ಲ ಮಕ್ಕಳು ಮರಿ ಸಾಕೊಂಡು ಹಂಗೆ ಅಲ್ಪ ಸ್ವಲ್ಪ ವಿದ್ಯಾಭ್ಯಾಸ ಕೊಟ್ಕೊಂಡು ಜೀವನ ಮಾಡ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಸರ್. ಈಗ ಹುಡುಗರಿಗೆ ಏನು ಹೇಳ್ತೀರಾ? ಈಗಿನ ಕಾಲದ ಹುಡುಗರಿಗೆ ಏನು ಹೇಳೋಕ್ಕಾಗಲ್ಲ ಸರ್. ನಮ್ಮ ಥರ ಕಷ್ಟ ಬೀಳೋದು ಬೇಡ, ಏನೋ ಒಂದು ಇದಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಅದೇ ಕೇಳಲ್ಲ. ಮಗಳಿಗೇನೋ ಮದುವೆ ಮಾಡಿದ್ದೀನಿ, ಮಗ ಮದುವೆ ಮಾಡಿಲ್ಲ. ಅವ್ನಿಗೆ 22 ವರ್ಷ ಮಗನಿಗೆ. ಸರ್ ವ್ಯಾಪಾರ ಈಗ ಒಂದು ಮೂಟೆ ಈರುಳ್ಳಿಗೆ 1000 ರೂಪಾಯಿ ಬಂಡವಾಳ ಆಗುತ್ತೆ. 2 ಮೂಟೆ ನಾನು ಒಂದು 3 ದಿನಕ್ಕೆ 4 ದಿನಕ್ಕೆ ಒಂದು ಸಾರಿ ಹೋಯ್ತೀನಿ ಮಂಡಿಗೆ, ಹಾಕ್ಕೊಂಬರ್ತೀನಿ. ಯಾವುದೋ ಒಂದಷ್ಟೆಲ್ಲ ಗೋಡನ್ ಮಾಡ್ಕೊಂತೀನಿ ಒಂದು 2000 ರೂಪಾಯಿಗೆ. ಆ ಗೋಡನಲ್ಲಿ ಹಾಕ್ತೀನಿ. ವ್ಯಾಪಾರ ಆದರೆ ಆಯಿತು. ಆಗ ನೋಡಿ ಇವತ್ತು ವ್ಯಾಪಾರನೇ ಇಲ್ಲ, ನಿನ್ನೆನೂ ವ್ಯಾಪಾರ ಇಲ್ಲ. ಆದಷ್ಟು ಮಾಡ್ಕೊಂಡು ಹೋಗ್ತೀವಿ ಸರ್. ಸ್ವಲ್ಪ ಏನು ಸಿಗಲ್ಲ ಸರ್ ಇವಾಗ. ಭಾಳ ಕಷ್ಟ ಇದೆ. ಮೊದಲೇನೋ ಒಂದು 2 ಮೂಟೆ ಈರುಳ್ಳಿ ಮಾರ್ತಿದ್ದೆ, ಇವಾಗ ಆಗಲ್ಲ ಸರ್. ಇವಾಗ ನಮಗೂ ಸ್ವಲ್ಪ ತಳ್ಳಗೂ, ನಮಗೂ 60 ವರ್ಷ ಏಜ್ ಆಯಿತು. ಕಷ್ಟ ಇದೆ ಇವಾಗ. ಮೊದಲ ಥರ ಆಗಲ್ಲ ಸರ್. ವ್ಯಾಪಾರಗಳು ಕಮ್ಮಿ. ಹಾಳಾದ್ರೆ ಏನು ಮಾಡ್ತಾರೆ? ಹಾಳಾದ್ರೆ ಏನು ಮಾಡೋಣ ಸರ್, ಬಿಸಾಕ್ತೀವಿ. ಲಾಸು ಹಾಳಾಗೇ ಆಗುತ್ತೆ. ಮಳೆ ಬತ್ತು ವ್ಯಾಪಾರ ಆಗಲಿಲ್ಲ, ತಗೊಂಡೋಗಿ ಹಾಕ್ತೀವಿ. ತಿರ್ಗಾ ಅದು ಚೆನ್ನಾಗಿದ್ರೆ ತಗೋತಾರೆ, ಚೆನ್ನಾಗಿಲ್ಲ ಅಂದ್ರೆ ಬಿಸಾಕ್ತೀವಿ. ಏನು ಮಾಡೋದು ಹೇಳಿ? ಆ ಬಂಡವಾಳ ಹಾಕ್ತೀವಿ, ವ್ಯಾಪಾರ ಆಯಿತು, ಹಾಕಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಂಗಾಗಿದೆ ಇವಾಗ ಸರ್. ಈಗಿನ ಜೀವನ ಭಾಳ ಕಷ್ಟ ಇದೆ ಥರ ಮೊದಲ ಥರ ಇಲ್ಲ ಸರ್. ಈಗ ನಮ್ಮ ಮಕ್ಕಳಿಗೆ ಹೇಳ್ತೀವಿ, ನಮ್ಮ ಮಕ್ಕಳೇ ನಮ್ಮ ಮಾತು ಕೇಳೋಲ್ಲ. ಹಿಂಗೆಲ್ಲ ಹೆಂಗೆ ಮಾಡ್ಕೊಂಡೋಗಿ ಅಂದರೆ ಅಯ್ಯೋ ನೀನು ಹಿಂದಿನ ಕಾಲದ ಥರನೇ ಇದ್ದರೆ ಈಗ ಆಗಲ್ಲ, ಇವಾಗಿನ ಜನ್ರೇಷನ್ನೇ ಬೇರೆ ಅಂತ ಹೇಳ್ತಾರೆ. ಏನು ಹೇಳೋಣ ಅವ್ರಿಗೆ ಇವಾಗ ಹೇಳಿ? ಮಗನಿಗೆ ನಮ್ಮ ಮಾತು, ನಾವು ಹೇಳಿದ ಮಾತೇ ಕೇಳಲ್ಲ. ಓದ್ಕೊಳಪ್ಪ, ಇದೇ ಮಾಡ್ಕೊಳಪ್ಪ ಅಂದ್ರೆ ಆಯಿತು ಅಂತಾನೆ ಏನು ಮಾಡಲ್ಲ. ಏನು ಮಾಡೋಣ ಹೇಳಿ? ನಾವು ನಮ್ಮಂಗೆ ಗಾಡಿ ತಳ್ಬೇಡಪ್ಪ, ಕಷ್ಟ ಬೇಡ, ಇವಾಗ ಕಷ್ಟ ಇದೆ ಜೀವನ, ನಾವು ಹೆಂಗೆ ಮಾಡ್ಕೊಬಂದು ಈಗ ಮಲ್ತಾರ ಆಗಲ್ಲ ಇವಾಗ ಅಂತ ಹೇಳ್ತಾ ಇದ್ದೀವಿ. ಕೇಳಲ್ಲ. ಏನು ಮಾಡೋದು ಹೇಳಿ? ಅರೆ ಈರೋಡೆ ಬೆಳ್ಳೋಡೆ ಅರೆ ಈರೋಡೆ ಬೆಳ್ಳೋಡೆ